ಪಾರ್ಟಿಯಲ್ಲಿ ಚಿಕ್ಕವನು ಸರ್. ಸುಧಾಕರ್ ಸಾಹೇಬರು, MC ಸುಧಾಕರ್ ಸಾಹೇಬ್ರು ಇದ್ದಾರೆ, ಸುಬ್ಬಾರೆಡ್ಡಿ ಸಾಹೇಬ್ರು ಇದ್ದಾರೆ. ಸೊ ಅದ್ರ ಬಗ್ಗೆ ನಾನು ಏನು ಮಾತಾಡಲ್ಲ. ಬಟ್ ಒಂದಂತೂ ಹೇಳಬಲ್ಲೆ, ನಾನಂತೂ ಸಚಿವದ ಆಕಾಂಕ್ಷಿ ಅಂತೂ ಅಲ್ಲ ಅಷ್ಟೇ, ಅದಂತೂ ಹೇಳಬಲ್ಲ. ಸರ್, ಅಂದರೆ ನಿಮ್ಮ ಅಭಿಮಾನಿಗಳು ನಿಮ್ಮನ್ನು ಒತ್ತಡಪೂರ್ವಕವಾಗಿ ಸಚಿವ ಸ್ಥಾನ ಕೊಡಬೇಕು ಅಂತದ್ದು ತಲೆರಾಕಿ 7 ವರ್ಷಕ್ಕಾಯ್ತಿದೆ ಸರ್. ಬರೆದಿದ್ದರೆ ಹುಡ್ಕೊಂಬರುತ್ತೆ. ಯಾರೋ ಹೇಳ್ತಿದ್ರು, ನನ್ನ ಸ್ವಾಮಿ, ನನ್ನ PA ಹೇಳ್ತಾನೆ ನನಗೆ, ಸರ್ ನೀವು ಯಾಕೆ MLA ಆದರೆ ಗೊತ್ತಾ ಸರ್ ಅಂತ. ಆ್ಯಂಬುಲೆನ್ಸಲ್ಲಿ ತುಂಬ ಜನ ಕ್ರಿಟಿಕಲ್ ಟೈಮಲ್ಲಿ ಕಾಪಾಡಿದ್ದೀವಿ ಸರ್. ಅವ್ನ ಹಣೆ ಬರದಲ್ಲಿ ನೀವು ಗೆದ್ದು ಆ್ಯಂಬುಲೆನ್ಸ್ ಬಿಟ್ಟು ಅವನ್ನ ಕಾಪಾಡಬೇಕು ಅಂತ ಅವ್ನ ಹಣೆ ಬರದಲ್ಲಿ ದೇವರ ಬರೆದಿದ್ದ ಸರ್. ಅದಕ್ಕೆ ನಿಮ್ಮನ್ನು ಕರ್ಕೊಂಬಂದು MLA ಮಾಡಿರೋದು ಸರ್. ನೀವು ಆಗಿರೋದಲ್ಲ ಸರ್, ದೇವ್ರು ಮಾಡಿರೋದು ಅಂತ. ಸರ್, ನಗರದ ಅಂಬೇಡ್ಕರ್ ಕಾಲೋನಿಯಲ್ಲಿ ಸಿಕ್ಕಾಪಟ್ಟೆ ಗಲೀಜಿದೆ, ಯಾವಾಗಲೂ ಭೇಟಿ ಕೊಡ್ತಾರೆ, ಫೇಸ್ಬುಕ್ ಯೂಟ್ಯೂಬಲ್ಲೆಲ್ಲ ಹಾಕೊಂತಿದ್ದಾರೆ. ಆದರೂ ಸಹ ನೀವು ಕಣ್ಣಾರೆ ನೋಡಿದ್ರಿ, ಏನು ಅನಿಸುತ್ತೆ ಸರ್? ನಾನು ನಗರಸಭೆ ಅಧ್ಯಕ್ಷರನ್ನ, ಉಪಾಧ್ಯಕ್ಷರನ್ನ ಅವ್ರನ್ನೂ ವಿನಂತಿ ಮಾಡ್ತೀನಿ, ಆದಷ್ಟು ಒಂದು ಅವಕಾಶ ಕೊಟ್ಟಿದ್ದಾರೆ ಜನರು, ದಯವಿಟ್ಟು ಪ್ರತಿ ವಾರ್ಡ್ಗೂ ಸುತ್ತಿ ಈ ಥರ ಅಟ್ಲೀಸ್ಟ್ ಮೇಜರ್ ಎಲ್ಲೆಲ್ಲಿದೆಯೋ ಅದನ್ನು ಮಾಡಿ ಅಂತ ಅವ್ರ ಸಹಕಾರನೂ ನಾನು ಕೇಳ್ತೀನಿ, ಮಾಡ್ತಾರೆ ಅಂತ ಭರವಸೆ ಇದೆ. ಖಾಲಿ ನಿವೇಶನಗಳಲ್ಲಿ ಕಸ ಮತ್ತು ಗಿಡ ಬೆಳೆದಿರೋದು ಅದೇ ಸರ್, ಇದು ಮೇಯ್ನ್ ಚಾಲೆಂಜು ಸರ್. ಈಗ ನಾನು ಏನು ಅಂದ್ಕೊಂಡಿದ್ದೀನಿ, ನೋಟಿಸ್ ಇಶ್ಯೂ ಮಾಡಿ ನಾನೀಗ ಒಂದು 10-12 ವಾರ್ಡ್ ಮಾಡಿದ್ದೀನಿ ಸರ್. ನನಗೆ ನಮಸ್ತೆ ಚಿಕ್ಕಬಳ್ಳಾಪುರ ನನಗಿನ್ನೂ ಡೆಡಿಕೇಟೆಡಾಗಿ ಹೋಗಬೇಕು ಅಂತ ಸರ್. ಈಗ ಹೋಮ್ ವರ್ಕ್ ಮಾಡ್ಕೊಳ್ಳದೆ ಬರದೆ ನೀವು ನೋಡಿ ಸರ್, ನಾನು ಈ ವಾರ್ಡಲ್ಲಿ ಅಲ್ಲಿ ಸ್ಟಾರ್ಟಿಂಗಿಂದ ಇಲ್ಲಿವರೆಗೂ 100 ಮನೆಗೆ ಹೋಗಿ ಮನೆ ಹೆಸರು ತೊಗೊಂಡು ಡೇಟಾ ಕಲೆಕ್ಟ್ ಮಾಡಿಬಿಟ್ಟಿದ್ದೀವಿ. ಆ ಮನೆ ಹಿಂಗೆ ಲಿಸ್ಟ್ ಇಟ್ಕೊಂಡು ಹೋಗ್ತೀನಿ, ಮನೆ ಮುಂದೆ ಹೋಗಿ ಅವ್ರ ಮನೆಗೆ ಹೋಗಿ ಅವ್ರ ಮನೇಲಿ ಸಮಸ್ಯೆ ಹೇಳಿದ್ರೆ ಟಿಕ್ ಹಾಕ್ಕೊತೀನಿ, ಹೇಳಿಲ್ವಾ ನೋ ಹಾಕ್ಕೊತೀನಿ, ಸಮಸ್ಯೆ ಹೇಳಿದ್ರೆ ಏನು ಹೇಳ್ತಾರೆ ನೋಟ್ ಮಾಡಿಕೊಂಡು ಅವ್ರು ಏನೇ ಕೇಳಿದ್ರು ಮನೆ ಮುಂದೆನೇ ಸಾಲ್ವ್ ಮಾಡಿಸ್ತೀನಿ. ಅಲ್ಲಿ ನಾನು ತಾಲೂಕು ಕಚೇರಿನೂ ಕರ್ಕೊಂಬರ್ತೀನಿ ನಮಸ್ತೆ ಚಿಕ್ಕಬಳ್ಳಾಪುರಿಗೆ, ನಗರಸಭೆ ಅವ್ರ ಜೊತೆ ಅವ್ರ ಖಾತೆ ಹೇಳಿದ್ರು ಮಾಡಿಕೊಡ್ಬೇಕು. ಇದು ಇನ್ನೊಂದು 1 ವರ್ಷದಲ್ಲಿ ಮನೆಗೂ ಸುತ್ತು ಬಿಡ್ತೀನಿ ಟೌನಲ್ಲಿ. ಊರಲ್ಲಿ ನಮಸ್ತೆ ಚಿಕ್ಕಬಳ್ಳಾಪುರ ಮಾಡ್ತಿದ್ದೀನಿ ಸರ್. ಆಶ್ರಯ ಕಮಿಟಿ ಇನ್ನೂ ಫಾರ್ಮ್ ಆಗಿಲ್ಲ ಅಂತ ಹೇಳ್ತಾರೆ. ಇಲ್ಲ ಸರ್, ಈಗ ಸೆಷನ್ ಆಗಿದ ತಕ್ಷಣ ನಮ್ಮ ಕಾರ್ಯಕರ್ತರನ್ನ ಶಕ್ತಿ ತುಂಬೋ ಪ್ರಯತ್ನ, ಎಲ್ಲ ಕಮಿಟೀಸ್ನು ದರ್ಖಾಸ್ತು ಕಮಿಟಿ ಎಲ್ಲ ಫ್ರೇಮ್ ಮಾಡ್ತೀವಿ. ಏನಾಗಿದೆ ಸರ್, ಇಲ್ಲಿ ಸಾಮಾಜಿಕ ನ್ಯಾಯ ಕೊಡಬೇಕು ಕಮಿಟಿ. ನನಗೂ ಅನುಭವದ ಕೊರತೆ, ನಿಜವಾಗ್ಲೂ ಪಾರ್ಟಿಗೆ ದುಡ್ದಿರೋರು ಯಾರು, ಕಷ್ಟಪಟ್ಟಿರೋರು ಯಾರು, ಅವ್ರನ್ನೆಲ್ಲ ಗುರುತಿಸಿ ಮಾಡಬೇಕು ಅನ್ನೋದು ನನ್ನ ಅನಿಸಿಕೆ ಸರ್. ಸರ್, ಬಹುತೇಕ ಮನೆಗಳಿಲ್ಲ ಅಂತ ಕೂಗಿದ್ದೀವಿ ಸರ್. ನನ್ನ ಮಾತು ಕೊಡ್ತೀನಿ, ನಾನು ಜಮೀರ್ ಅಣ್ಣನ ಒಂದು 10 ಸಲ ಭೇಟಿ ಮಾಡಿ ವಿನಂತಿ ಮಾಡಿದ್ದೀನಿ. ಜಮೀರ್ ಅಣ್ಣ ಅವರು ನನಗೊಂದು 2,000 ಮನೆ ಕೊಡ್ತೀನಿ ಅಂತ, ಮತ್ತು ಕರ್ನಾಟಕದಲ್ಲಿ ಹೈಯೆಸ್ಟ್ ಅದು. ನಾನೀಗ CM ಅವ್ರಿಗೂ DCM ಅವ್ರಿಗೂ ರಿಕ್ವೆಸ್ಟ್ ಮಾಡಿ, ಸರ್ ನಾನು ಹೊಸ MLA, ನನಗೊಂದು 2,000 ಮನೆ ಆದರೂ ಬೇಕು ಸರ್ ಅಂತೇಳಿ ಸ್ಪೆಷಲ್ ಆರ್ಡರ್ ಮಾಡಿಸಿ ನಾನು ಜಮೀರ್ ಅಣ್ಣ ಹತ್ರ 2,000 ಮನೆ ಜನವರಿ ಫೆಬ್ರವರಿಗೆ ತರ್ತೀನಿ. ಮಾರ್ಚ್ ಏಪ್ರಿಲಿಂದ ಹಂಚಿಕೆ ಆಗುತ್ತೆ. ಅಟ್ಲೀಸ್ಟ್ ಪಂಚಾಯತಿಗೆ ಒಂದು 50-100 ಮನೆ ಕೊಡೋಣ ಅಂತ ಐಡಿಯಾ ಇದೆ ಸರ್. ತರ್ತೀನಿ ಸರ್. ನಗರಸಭೆಯಲ್ಲಿ ಸರ್ ಮೊನ್ನೆ